ಅಂದರೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಯಾಕಂದರೆ ಒಂದು ಸಿನಿಮಾನ 4 ತಿಂಗಳಲ್ಲಿ ಮುಗಿಸ್ಬೋದು. ಆ್ಯಂಡ್ ದಟ್ ಟು ವಿತ್ ಸಚ್ ಅ ಹ್ಯೂಜ್ ಸ್ಟಾರ್ ಕಾಸ್ಟಿಂಗ್ ಆ್ಯಂಡ್ ಅಷ್ಟು ದೊಡ್ಡ ಬಡ್ಜೆಟ್ಟು ಆ್ಯಂಡ್ ವೆರಿ ವೆಲ್ ರೆಪ್ಯುಟೇಟೆಡ್ ಪ್ರೊಡಕ್ಷನ್ ಹೌಸ್. ಸೊ ಅವ್ರನ್ನ ಕನ್ವಿನ್ಸ್ ಮಾಡಿ, ಯೂಶ್ವಲಿ ಇವಾಗ ಏನಾಗುತ್ತೆ, ಒಂದು ಸಿನಿಮಾ ನೀವು ದೊಡ್ಡ ಸಿನಿಮಾ ಮಾಡ್ತೀರ, ಮಿನಿಮಮ್ 1.5 ವರ್ಷ ಆಗುತ್ತಾ. ಇವಾಗ 1.5 ವರ್ಷಕ್ಕೆ ನಿಮಗೆ ಪ್ರೊಡ್ಯೂಸರ್ಗೆ ಎಷ್ಟು ಬಡ್ಡಿ ಆಗುತ್ತೆ. ಸೊ ಅಗೇನ್ ಈ ಸೇವ್ಡ್. ನನಗೆ ಗೊತ್ತಿರೋಂಗೆ ನನ್ನ ನಾಲೆಡ್ಜ್ ಪ್ರಕಾರ ಸುದೀಪ್ ಸರ್ ಈಸಿಯಾಗಿ ಒಂದು 9 ರಿಂದ 10 ಕೋಟಿ ಪ್ರೊಡ್ಯೂಸರ್ ಬಡ್ಡಿ ಉಳಿಸೋರೆ. ಇವಾಗ ನೀವು 2 ವರ್ಷ ಈ ಸಿನಿಮಾನ ಮಾಡಿದರೆ ಸರ್ 50 ಕೋಟಿ ಅಂದ್ಕೊಳ್ಳಿ. ನನಗೆ ಗೊತ್ತಿಲ್ಲ, ನಾನೊಂದು ಅಪ್ರಾಕ್ಸಿಮೇಟಿಂಗ್ ನಂಬರ್ಸ್ ಕೊಡ್ತಾ ಇದ್ದೀನಿ. ಹಾಂ, ಸೊ 50 ಕೋಟಿಗೆ ನಿಮಗೆ ಒಂದು 3% ಬಡ್ಡಿ ಅಂದರೆ ಎಷ್ಟಾಯಿತು ನಿಮಗೆ? ಸೊ ಈ ಕ್ಲೋಸ್ ಟು 10 crores ಪ್ರೊಡ್ಯೂಸರ್ಗೆ ಸೇವ್ ಮಾಡೋರು ಅಲ್ಲಿ. ಆ್ಯಂಡ್ ಅವರು ಯಾವಾಗ ಸಿನಿಮಾ ಬಗ್ಗೆ ಹೇಳಿದ್ರು, ಫಸ್ಟು ಅವರು ಡೈರೆಕ್ಟ್ರನ್ನ, DOP ಸರ್ನ ಎಲ್ಲರೂ ನಾನು ಮಾತಾಡಿದಾಗ ಆಗತ್ತಾ ಅವರು ನೀವು ಮಾಡಬೇಕು ಅಂತ ಆಗತ್ತಾ ಅಂದಾಗ ಅವ್ರು ಕೊಟ್ಟಂಥ ಇವರೆಲ್ಲ ಮಾಡ್ಬೋದು ಸರ್. ಸೊ ಇವರು ಬೆನ್ನೆಲುಬಾಗಿ ನಿಂತ್ಕೊಂಡ್ರು, ಆಯ್ತು ಬನ್ನಿ ಮಾಡೋಣ. ಸೊ ಆ ಕಾನ್ಫಿಡೆನ್ಸಲ್ಲಿ ಅವರು ಪ್ರೆಸ್ಸಲ್ಲಿ ಅನೌನ್ಸ್ ಮಾಡ್ತಾರೆ, ನಾವು ಈ ಥರ ಡಿಸೆಂಬರ್ 25ಕ್ಕೆ. ಇಟ್ ವಾಸ್ ಸ್ಪಾಂಟೇನಿಯಸ್. ಮೇ ಬಿ ಅವರ ಮಂಡ ಧೈರ್ಯ ಏನೋ, ಆ ಕಾನ್ಫಿಡೆನ್ಸ್ ಅವ್ರ ಟೀಮಲ್ಲಿದ್ದಂಥ ಒಂದು ಧೈರ್ಯ ಏನೋ. ಟುಕ್ ಇಷ್ಟು ದೂರ ಬಂದುಬಿಟ್ರಿ. ಇನ್ನೇನು 2 ವಾರದಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಅದು ಡೈಜೆಸ್ಟ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಅವರೊಂಥರ ಒಂದು ಕೇಸ್ ಸ್ಟಡಿನೇ ಮಾಡಿಬಿಟ್ಟವ್ರೆ ಸಿನಿಮಾ ಮುಖಾಂತರ. ಮಾಡಬಹುದು. ಆ್ಯಕ್ಚುಲಿ ಸುಮಾರು ಜನ, ನಮ್ಮ ತಾಯಿದು ಕಂಪ್ಲೇಂಟ್ ಇತ್ತು, ಏನೋ ನಿಮ್ಮ ಸುದೀಪ್ ಸರ್ 3 ವರ್ಷಕ್ಕೊಂದು ಸರಿ ಬರ್ತಾರೆ, ಯಾವಾಗ ಬರೀ ಬಿಗ್ ಬಾಸಲ್ಲಿ 3 ತಿಂಗಳು ಬರ್ತಾರೆ, ಆಮೇಲೆ ಕಾಣಿಸೋದೇ ಇಲ್ಲ ಅಂತ ಕಂಪ್ಲೇಂಟ್ ಇತ್ತು. ಬರೀ ನಮ್ಮ ತಾಯಿದು ಕಂಪ್ಲೇಂಟ್ ಅಲ್ಲ, ಅದು ಎಲ್ಲ ಕರ್ನಾಟಕದಲ್ಲಿರೋ ತಾಯಿಂದಿರೋದು ಕಂಪ್ಲೇಂಟ್ ಅದು. ಸುದೀಪ್ ಸರ್ ಈ ಥರ ವರ್ಷಕ್ಕೊಂದು ಸಿನಿಮಾ ಮಾಡಬೇಕು. ಮಾಡಲಿ, ದೊಡ್ಡ ದೊಡ್ಡ ಇವಾಗ BRB ಎಲ್ಲ ಇಟ್ ಟೇಕ್ಸ್ ಟೈಮ್. ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಆ ಸಿನಿಮಾಲಿ. ಅದು 2 ವರ್ಷಕ್ಕೆ ಮಾಡಲಿ. ಮಧ್ಯದಲ್ಲಿ ಈ ಗ್ಯಾಪಲ್ಲಿ ಇವ್ರು ಈ ಥರ ಮಾಡ್ತಿದ್ರೆ ಎಲ್ರಿಗೂ ಒಂಥರ ಖುಷಿ. ಯಾಕಂದರೆ ಅವ್ರನ್ನ ನೋಡೋಕೆ ಇಷ್ಟಪಡ್ತಾರೆ ಎಲ್ಲ. ಸರ್, ಎಲ್ಲೊಂದು ಕಡೆ ಕ್ರಿಕೆಟ್ ಗ್ರೌಂಡಿಂದ ಸ್ಟಾರ್ಟ್ ಆದಂಥ ಒಂದು ಗೆಳೆತನ ಇವತ್ತು ಒಂದು ಕಲಾವಿದನಾಗಿ ನಿಮ್ಮ ಮೇಲೆ ಅವರಿಟ್ಟಿರುವಂಥ ಪ್ರೀತಿ ಮತ್ತು ಅಭಿಮಾನ, ಅಂದರೆ ನಮ್ಮ ಜೊತೆ ಇರುವಂಥ ಕಲಾವಿದ ಬೆಳಿಬೇಕು, ದೊಡ್ಡ ಮಟ್ಟಕ್ಕೆ ಗುರುತಿಸ್ಕೋಬೇಕು ಅಂತ ಅಂದ್ಬಿಟ್ಟು ಈ ಥರದೊಂದು ಪ್ರಾಜೆಕ್ಟ್ಗೆ ನಿಮ್ಮ ಹೆಸರನ್ನು ಸೂಚಿಸಿ ಒಂದೊಳ್ಳೆ ಪಾತ್ರ ಕೊಡಿಸೋ ಜೊತೆಗೆ ನೀವು ಗೆಲ್ಲಿ ಅಂತ ಸಪೋರ್ಟಾಗಿ ಹಿಂದೆ ನಿಂತ್ಕೊಳ್ಳೋದಿಲ್ಲ, ಆ ಥರದ ಗುಣ ಎಷ್ಟು ಖುಷಿ ಕೊಡುತ್ತೆ ಸರ್. ಅವರಲ್ಲಿ ಸುಮಾರು ಜನಕ್ಕೆ ಅವ್ರದ್ದು ಇನ್ನೊಂದು ಗುಣ ಇದೆ ಸರ್, ಅವ್ರದ್ದೊಂದು ಮಗುವಿನ ಗುಣ ಇದೆ ಅವರಲ್ಲಿ. ನಾವು ಚಿಕ್ಕ ವಯಸ್ಸೆಲ್ಲ ಇರಬೇಕಂದ್ರೆ ಈ ಮಕ್ಕಳು ನಾವೆಲ್ಲ ಏನೋ ಒಂದು ಎಕ್ಸೈಟ್ಮೆಂಟಲ್ಲಿ ಇವಾಗ ಒಂದು ವಾಚ್ ತೊಗೊಂಡ್ರೆ ತೋರಿಸೋದಾಗಲಿ, ಒಂದು ಜಾಮಿಟ್ರಿ ಬಾಕ್ಸ್, ಆ ಥರ ಕ್ವಾಲಿಟಿ ಇದೆ ಅವ್ರಿಗೆ. ಸೊ ಅವ್ರು ಎಕ್ಸೈಟ್ ಆಗ್ತಾರೆ. ಇವಾಗ ಯಾವುದೋ ಒಂದು ಸೀನಲ್ಲಿ ನಾನು ಚೆನ್ನಾಗಿ ಚಿನ್ನ ಸಖತ್ತಾಗಿ ಮಾಡಿದ್ಯೋ, ಸಖತ್ತಾಗಿ ಮಾಡಿದ್ಯಾ, ಅದು ಒಂದು ಸರಿ ಹೇಳಲ್ಲ, ಒಂದು 2-3 ಸರಿ ಹೇಳಿರ್ತಾರೆ. ಪ್ರಿಯಕ್ಕಾಗಿ ಹೇಳಿರ್ತಾರೆ ಅವ್ರನ್ನ. ಅದು ಪ್ರಿಯಕ್ಕ ಕಡೆಯಿಂದ ನಿಮಗೆ ಸುದೀಪ್ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದೆ ಅಂತ ಸೀನೊಂದು. ಇನ್ನೇನು ಬೇಕು ಹೇಳಿ, ಆ ಥರ ಆರ್ಟಿಸ್ಟಿಂದ ನಿಮಗೊಂದು ಅಪ್ರಿಸಿಯೇಷನ್ ಬಂದಾಗ ಇಟ್ಸ್ ನಾಟ್ ಅಬೌಟ್ ನೀನು ಎಷ್ಟು ಸೀನಲ್ಲಿ ಇದೆಯಾ, ಎಷ್ಟು ಸೀನಲ್ಲಿ ಬರ್ತೀಯಾ ಅನ್ನೋದಲ್ಲ. ಆ ಒಂದು ಸೀನಲ್ಲಿ ಅವ್ರಿಗೆ ಇಂಪ್ಯಾಕ್ಟ್ ಆಗಿದೆ ಅಂದರೆ ಓಕೆ, ನಾನು ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಅನ್ನೋ ಒಂದು ಖುಷಿ ಅಷ್ಟೇ ಸರ್. ಎಲ್ಲೋ ಒಂದು ಕಡೆ ನೀವು ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ, ಸಿಕ್ಕಾಪಟ್ಟೆ ಕಾಲು ಎಳಿತಾ ಇರ್ತಾರೆ, ಸಾಕಷ್ಟು ವೇದಿಕೆಲ್ಲ ನೋಡ್ತಾ ಇರ್ತೀವಿ. ನೀವು ಅಂದರೆ ಮಜಾ ಮಾಡ್ತಾ ಇರ್ತಾರೆ, ಫಸ್ಟ್ ಫನ್ ಸಿಕ್ಕಾಪಟ್ಟೆ ಇರುತ್ತೆ ನೀವು ಜೊತೆ ಇದ್ದಾಗ. ಏನು ಆ ಥರದೊಂದು ಪ್ರೀತಿ ಅಭಿಮಾನ, ಅಷ್ಟೊಂದು ಗೆಳೆತನ ಹುಟ್ಟೋ ಕಾರಣ ಏನು ಅಂತ? ಸರ್, ನಾನಾಗಿರ್ತೀನಿ ಸರ್ ಅವ್ರ ಜೊತೆಯಲ್ಲಿ. ನಾನು ಹೆಚ್ಚಾಗಿ ಮಾತಾಡಲ್ಲ ನಾನು, ಬಟ್ ಮಾತಾಡಬೇಕು ಅಂದಾಗ ಮಾತ್ರ ಮಾತಾಡ್ತೀನಿ. ಸುಮ್ಮನೆ ಮಾತಾಡಬೇಕು ಅಂತ ಮಾತಾಡಲ್ಲ. ಏನಕ್ಕೆ ನನಗೆ ಸುದೀಪ್ ಸರ್ ಮಾತಾಡೋದನ್ನ ಕೇಳಿಸ್ಕೊಳ್ಳೋಕೆ ತುಂಬ ಇಷ್ಟ. ನಾನು ಮಧ್ಯದಲ್ಲಿ ಏನೋ ಒಂದು ಕ್ವಶನ್ ಬಿಟ್ಟು ಅದನ್ನು ಡೈವರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಅವರು ವಿಷಯ ಹೇಳ್ತಿದ್ರು, ಒಳ್ಳೆ ಕತೆ ಹೇಳ್ದಂಗೆ ಹೇಳ್ತಾ ಇರ್ತಾರೆ. ಒಂದು ಅಡುಗೆ ಮಾಡೋದಾಗಿರ್ಬೋದು, ಅಥವಾ ಒಂದು ಸಿನಿಮಾ ಕತೆ ಆಗಿರ್ಬೋದು, ಜೀವನದ ಕತೆ ಆಗಿರ್ಬೋದು, ಅವ್ರದ್ದು ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ಇದೆಯಲ್ಲ, ನಂಗೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅವ್ರು ಹೇಳ್ತಿದ್ರೆ ನನಗೆ ವಿಜುವಲ್ ಕಾಣಿಸ್ತಾ ಇರುತ್ತೆ. ಸೊ ಅಷ್ಟು ಚೆನ್ನಾಗಿ ಅವ್ರ ಸ್ಟೋರಿ ಟೆಲ್ಲಿಂಗ್ ಇದೆ ಅವ್ರದ್ದು. ಸೊ ದಟ್ ಮೇಕ್ಸ್ ಮೀ ಲೈಕ್ ನಾನು ಸುಮ್ಮನೆ ಅವ್ರು ಮಾತಾಡ್ತಿದ್ರೆ ಹಿಂಗೆ ಎಂಜಾಯ್ ಮಾಡ್ತಾ ಇರ್ತೀನಿ. ನಾನು ಎಲ್ಲಿ ನನಗೆ ಅನ್ಸುತ್ತೋ ಅಲ್ಲಿ ಮಾತ್ರ ಮಾತಾಡ್ತೀನಿ. ನಾನು ಹೆಚ್ಚಾಗಿ ಮಾತಾಡಲ್ಲ. ನಾನು ಸುದೀಪ್ ಸರ್ ಹತ್ರ ಸುಮ್ಮನೆ ಒಂಥರ ನಕ್ಕೊಂಡು ಖುಷಿಯಾಗಿ ಅದನ್ನು ಎಂಜಾಯ್ ಮಾಡ್ತಾ ಇರ್ತೀನಿ ಆ ಮೂಮೆಂಟ್ನ. ಸರ್, ತುಂಬ ಜನಕ್ಕೆ ಈ ಥರ ಎಲ್ಲ ಸಿಗಲ್ಲ. ಎಷ್ಟೊಂದು ಜನ ಅವ್ರ ಜೊತೆ ಒಂದು ಫೋಟೋ ತೊಗೊಳೋದಕ್ಕೆ ಎಷ್ಟು ಇದು ಮಾಡ್ತಾರೆ. ನಮಗೆ ಈ ಥರ ಒಂದು ಸ್ಪೇಸ್ ಕೊಟ್ಟಾಗ ಯು ಶುಡಂಟ್ ಟೇಕ್ ಎನಿ ಒನ್ ಫಾರ್ ಗ್ರಾಂಟೆಡ್. ಒಬ್ಬರನ್ನ ಏನೋ ನಮಗೆ ಪ್ರೀತಿ ತೋರಿಸ್ತಾರಂದರೆ ಅವ್ರನ್ನ ಗ್ರಾಂಟೆಡ್ ಆಗಿ ತೊಗೊಬಾರ್ದು. ಆ ರೆಸ್ಪೆಕ್ಟು, ಒಂದು ಅಭಿಮಾನ, ಒಂದು ಮರ್ಯಾದೆ, ಅದು ಯಾವಾಗಲೂ ಇರುತ್ತೆ ಅವ್ರ ಮೇಲೆ. ಮೊನ್ನೆ ವೇದಿಕೆಯಲ್ಲಿ ಒಂದು ಸುಮ್ಮನೆ ಅಂದರೆ ಕಾಮಿಡಿ ಮಾಡ್ತೀರಿ, ಸಾರಿ ಮತ್ತೊಂದು ಸಾರಿ ಕಾಮಿಡಿ ಮಾಡಿ ಅಂದರೆ ಎದ್ದು ನಗ್ತಾರೆ, ಸುದೀಪ್ ಸರ್ ಆಗಲಿ ಮೇಡಮ್ ಆಗಲಿ ಆ ಥರ. ಇಲ್ಲ, ಆ್ಯಕ್ಚುಲಿ ನಾನು ಮಾತಾಡಲ್ಲ. ನಾನು ಮಾತಾಡ್ರೆ ಏನೋ ಈ ಥರ ತರಲೆ ಮಾಡಿದ್ರೆ ಕವರ್ ಮಾಡಿಬಿಡ್ತೀನಲ್ಲ. ಸೊ ಅದು ಅವ್ರಿಗೆ
ನೋಡು ನೀನು ಮಾತಾಡಲ್ಲ ಕಳ್ಳ ಅಂತ ಸಡನ್ನಾಗಿ ಏನೋ ಮಿಸ್ಟೇಕ್ ಮಾಡಿದ್ರೆ ಅದು ಆ್ಯಕ್ಚುಲಿ ಏನಾಯ್ತು ಅವತ್ತು ಸುದೀಪ್ ಸರ್ ಮಾತು ಕೊಟ್ಟಂಗೆ ನಮ್ಮ ಮಾರ್ಕ್ ಸಿನಿಮಾ ಅನ್ನಕ್ಕೆ ಹೋಗಿ ಮಾರ್ಚ್ ಬಂದ್ಬಿಡ್ತದು. ಇವಾಗ ಕವರ್ ಮಾಡಲೇಬೇಕು ನಾನು ಅಲ್ಲಿ, ಅಯ್ಯೋ ಸಾರಿ ಕಾಮಿಡಿ ಮಾಡಿಬಿಟ್ಟೆ ಮತ್ತೆ ಅಂದ್ಬಿಟ್ಟು ನಾನು ಅದನ್ನ ಹಂಗೆ ಮಾಡಿ ಡಿಸೆಂಬರ್ 25ಕ್ಕೆ ಅಂತ ನಾನು ಹಂಗೆ ಇದು ಮಾಡಿದೆ. ಅವ್ರು ಅದು ಕ್ಯಾಚ್ ಮಾಡಿಬಿಟ್ರು, ಓ ಇವನಲ್ಲಿ ಗೂಫ್ ಅಪ್ ಮಾಡ್ದ, ಹಂಗೆ ರಪ್ ಅಂದ್ಬಿಟ್ಟು ಕವರ್ ಮಾಡಿಬಿಟ್ಟು ಅಂದ್ಬಿಟ್ಟು. ಸೊ ಅಗೇನ್ ಇಟ್ಸ್ ಆಲ್ ಸರ್ ಅದು ಅವರಿಂದನೇ ಬಂದಿರೋದು ಆ ಗುಣ. ಯಾಕಂದರೆ ಅವರಲ್ಲಿ ಆ ಹ್ಯೂಮರಸ್ ಇದೆಯಲ್ಲ ಅವ್ರದ್ದು, ಅದು ಗೊತ್ತಿಲ್ದಿರೋ ನಾವುಗಳು ಅದು ಕಲ್ತ್ಬಿಟ್ಟಿರ್ತೀರಿ. ಯಾಕಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಅವ್ರೊಂಥರ ಸಖತ್ ಸೀರಿಯಸ್ ಟಾಪಿಕ್ ನಡೀತಿರತ್ತೆ, ಏನೋ ಒಂದು ಜೋಕ್ ಮಾಡ್ತಾರೆ ಅದು ಹಂಗೆ. ಸೊ ಅದೆಲ್ಲ ನೋಡಿಕೊಂಡು ಎಲ್ಲೋ ಗೊತ್ತಿಲ್ದಿರೋ ನಾನು ಮಧ್ಯದಲ್ಲಿ ಒಂದೊಂದು ಹಿಂಗೆ ಬಾಂಬ್ ಹಾಕ್ತಾ ಇರ್ತೀನಿ, ಹಿಂಗೆ ಗೂಗ್ಲಿ ಹಾಕ್ಬಿಡೋದೊಂದು.